ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಛೇ 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 ಥೋ 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 ರಾಹುಲ್ ಗಾಂಧಿ ತೀರಾ ಹಿಂಗ ಮಾಡ್ತಾರಂತ ನಾ ಅಂತೂ ಮನಸ್ನ್ಯಾಗೂ ಅನ್ಕೊಂಡಿರ್ಲಿಲ್ರಪ್ಪ. ತೀರಾ ಈ ಮಟ್ಟಕ್ಕ ಛೇ 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 ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೋಡ್ರಿ. ಅಲ್ರಿ, ಮನಿ ಜಗಳ ಅನ್ನೋದು ಮನಿ 4 ಗೋಡಿ ನಡು ಇರ್ಬೇಕಂತಾರ. ಅದನ್ನ ಹೋಗಿ ಇಡೀ ರಾಜ್ಯದ ಮುಂದೆ ತರುವುದು ಏನ್ ಚಂದ ಕಾಣ್ತದ ಹೇಳ್ರಿ. ರಾಹುಲ್ ಗಾಂಧಿ ಅವರಿಗೆ ತಮ್ಮ ತಾಯಿ ಸೋನಿಯಾ ಗಾಂಧಿ ಮತ್ತ ಸಹೋದರಿ ಪ್ರಿಯಾಂಕಾ ಮ್ಯಾಲ ಸಿಟ್ಟಿತ್ತು ಅಂತಂದ್ರ ಅದನ್ನ ಮನ್ಯಾಗೆ ಅವ್ರ ಜೊತೆ ಮಾತಾಡ್ಕೋತ ಕುಂತು ಬಗೆಹರಿಸ್ಕೋಬೇಕಾಗಿತ್ರಪ್ಪ. ಹೋಗಿ ಸಾವಿರಾರು ಮಂದಿ ಇರೋ ರಾಜಕೀಯ ಸಮಾವೇಶದಾಗೆ ಬೇಕಿತ್ತೇನ್ರಿ ಇದೆಲ್ಲ? ಅಲ್ಲ ರಾಹುಲ್ ಗಾಂಧಿ ಅವ್ರೆ, ಏನೋ ಸೋನಿಯಾ ಅವರಿಗೆ ಯಾವುದೋ ಹಳಿ ನೆನಪು ಇರಬಹುದು, ಡ್ಯಾನ್ಸ್ ಮಾಡ್ತಾರ, ಏನಾಯ್ತು ನಿಮಗ? ಪ್ರಿಯಾಂಕಾ ಗಾಂಧಿಗೂ ಇಷ್ಟ ಇರ್ಬೇಕು, 1-4 ಸ್ಟೆಪ್ ಹಾಕ್ತಾರಪ್ಪ. ಹಂಗಂತ ಹೇಳಿ ಓಟಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರಂತ ಅಂದ್ಬಿಡುದಾ? जो भी करवाना है करवा लो। मैं कह रहा हूँ आप उनको कहो कि देखो भैया हम आपको वोट देंगे, आप स्टेज पे आके नाच लो, नाच लेंगे। जो भी करवाना है करवा लो। मैं कह रहा हूँ आप उनको कहो कि देखो भैया हम आपको वोट देंगे, आप स्टेज पे आके नाच लो, नाच लेंगे। Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇದೆಲ್ಲ ಓಟಿಗೋಸ್ಕರ ಮಾಡಿದ ಡ್ಯಾನ್ಸ್, ಓಟಿಗೋಸ್ಕರ ಮಾಡಿದ ನಾಟಕನ ರಾಹುಲ್ ಗಾಂಧಿ ಅವ್ರೆ. ಹೆಂಗ್ರಿ ಹಿಂಗ ಅನ್ಲಿಕ್ಕೆ ಹೆಂಗ ಬಾಯಿ ಬರ್ತದಂತೀನಿ? ರಾಹುಲ್ ಗಾಂಧಿ ಅವ್ರೆ, ನಮ್ಗೇನು ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡ್ರಿ ನೀವು ಎಷ್ಟು ಶಾಣೆಯದಿರಂತ ನಮಗೂ ಗೊತ್ತದ್ರಿ. ಅದೇನ್ ನೀವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಓಟಿಗಾಗಿ ಡ್ಯಾನ್ಸ್ ಮಾಡ್ರಿ ಅಂತಂದ್ರ ಡ್ಯಾನ್ಸ್ ಮಾಡ್ತಾರ, ನಾಟಕನೂ ಮಾಡ್ತಾರ ಮೋದಿಜಿ ಅಂತ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ನೋಡ್ರಿ. अगर आप कहोगे नरेंद्र मोदी जी आप ऐसा ड्रामा करो वोट के लिए, वो कर देंगे। जो भी करवाना है करवा लो। मैं कह रहा हूं आप उनको कहो कि देखो भैया हम आपको वोट देंगे, आप स्टेज पे आके नाच लो, नाच लेंगे, नाच लेंगे। कह रहा हूं आप कोशिश करो। मोदी जी आइए, स्टेज पे आइए, भाषण मत दीजिए, डांस कर दीजिए, हम आपको वोट देंगे, देखना कर देंगे। जो भी करवाना है करवा लो। ನಮಗ್ ಗೊತ್ತಾಗೋದಿಲ್ಲ ತಿಳ್ಕೊಂಡ್ರೆ ನೀವು? ಮೋದಿಜಿ ಡ್ಯಾನ್ಸ್ ಮಾಡಿದ ಒಂದೇ ಒಂದು ವಿಡಿಯೋನೂ ಇಲ್ಲ. ಆದ್ರೆ ನಿಮ್ಮ ತಾಯಿ, ನಿಮ್ಮ ಸಿಸ್ಟರ್ ಮಾಡಿದಂಥ ವಿಡಿಯೋ ಬಹಳಷ್ಟು ಸಿಗ್ತಾವ. ಆಮೇಲೆ ಅನ್ಕೊಂಡೆ ನಿಮಗ ಅವ್ರ ಮೇಲಿದ್ದ ಸಿಟ್ಟನ್ನ ಹಿಂಗ ಇಂಡೈರೆಕ್ಟ್ ಆಗಿ ತೀರಿಸ್ಕೊಳ್ಳಿಕ್ಕಿದ್ರೇನೋ ಹೆಂಗ ಅಂತ ಹೇಳಿ ಅನಿಸ್ತದಿಲ್ ಹೇಳ್ರಿ, ಸಹಜದಿಲ್ ಹೇಳ್ರಿ. ಆದ್ರೂ ಏನಾರ ಹೇಳ್ರಪ್ಪ ನೀವು, ರಾಹುಲ್ ಗಾಂಧಿ ಮೈಕ್ ಹಿಡಿದ್ರು ಅಂದ್ರೆ ಅದು ಫುಲ್ ವೈರಲ್ ರೀ. ಇಷ್ಟು ದಿನ ಇರ್ಲಿಲ್ರಪ್ಪ, ಬಹಳ ದಿನ ಆದ್ಮೇಲೆ ಬಿಹಾರಕ್ಕೆ ಬಂದಿದ್ದು ನೋಡ್ರಿ. ಬಿಹಾರದ ಮಂದಿಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಶುರು ಹಚ್ಕೊಂಡ್ ಬಿಟ್ಟಾರ. ಅದೇನೋ ಇನ್ನೊಂದು ಹೇಳಿದ್ರಪ್ಪ, ಅಂಬಾನಿ ಲಗ್ನಕ್ಕೆ ಮೋದಿಜಿ ಹೋಗಿದ್ರಂತ ಹೇಳಿ. ಮಜಾ ಏನಂದ್ರ ಅಂಬಾನಿ ಲಗ್ನಕ್ಕೆ ಇವ್ರದೇ ಮಹಾಗಠಬಂಧನದ ಲಾಲು ಪ್ರಸಾದ್ ಅದಾರಲ್ಲ, ಈ ಲಾಲು ಪ್ರಸಾದ್ ಯಾದವ್ ಅವ್ರಿಗೆ ಇಡೀ ಖಾನ್ದಾನೇ ಹೋಗಿ ಸರಿಯಾಗಿ ಉಂಡು ತಿಂದು ಬಂದಾರ.
ಕಾಂಗ್ರೆಸ್ನವರಿಗೆ ಅದು ಯಾವಾಗ ಬುದ್ಧಿ ಬರ್ತೈತೋ ಏನೋ ಗೊತ್ತಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಬಿಹಾರ ಎಲೆಕ್ಷನ್ ಮುಗಿಯೋ ತನಕ ಕಡಿಕ್ ರಾಹುಲ್ ಗಾಂಧಿ ಅವರನ್ನ ಮನ್ಯಾಗ ಕೂಡಿ ಹಾಕಿ ಬಿಡಬೇಕಾಗಿತ್ತು ನೋಡ್ರಿ. ಹೊರಗೆ ಬಿಟ್ಟಿದ್ದು ಶುರು ಹಚ್ಕೊಂಡೇ ಬಿಟ್ರು ನೋಡ್ರಿ. ಅಲ್ಲ, ಇವ್ರು ಮಹಾಗಠಬಂಧನ್ದಾಗ ಗೆಲ್ಲಬೇಕು ಅಂತ ಬಂದಾರೋ ಇಲ್ಲ ಸೋಲಿಸ್ಲಿಕ್ಕೆ ಪಣ ತೊಟ್ಟು ನಿಂತಾರೋ ಒಂದು ತಿಳಿಯಂಗಿಲ್ಲ ನೋಡ್ರಪ್ಪ. ಅದೇನೋ ಇನ್ನೊಂದು ಬಹಳ ಚಂದ ಇತ್ತು ಬಿಡ್ರಿ. ಮೋದಿಜಿದಿ ಡೇಟಾ ಅದೇ ಇಂಟರ್ನೆಟ್ ರೇಟ್ ಕಮ್ಮಿ ಮಾಡಿದ್ ಯಾಕಂತ ಗೊತ್ತಾ? ಯೂತ್ಗಳು ಪ್ರತಿಭಟನೆ ಮಾಡ್ಬೇಕು, ರೀಲ್ಸ್ ನೋಡ್ಕೋತಿರ್ಬೇಕು ಅನ್ನೋ ಕಾರಣಕ್ಕಾಗಂತ. एक असली हिंदुस्तान यमुना जी वाला, बेरोजगारी का, भूख का, पेपर लीक का, वो वाला, और दूसरा नरेंद्र मोदी जी वाला, अंबानी का, अदानी का, चमकता हुआ हिंदुस्तान। और फिर मोदी जी आते कहते हैं आपको कि भैया देखो बिहार के युवाओं आजकल आप रील देखते हो। बीजेपी ने डेटा को इतना कम पैसे पे दिया है, इतना दाम कम कर दिया है कि बिहार का हर युवा इंस्टाग्राम की रील देख सकता है, फेसबुक पे जा सकता है, ट्विटर पे जा सकता है। मोदी जी आप ये भी बता दीजिए कि आपने अंबानी जी को जियो का लाइसेंस देकर कितना पैसा दिया है। आप ये भी बता दीजिए कि ये डेटा फ्री में नहीं दिया जा रहा है, ये डेटा बिहार की जनता अपना पैसा देकर खरीदती है और पैसा अंबानी जी की जेब में जाता है। ये आपने अपने भाषण में क्यों नहीं बताया? तो ड्रामा चल रहा है। एक तरफ नोटबंदी बिहार के छोटे छोटे व्यापारियों को खत्म कर दिया, गलत जीएसटी लागू कर दी, फिर 5-6 साल बाद बोलते हैं देखो भैया अब मैं आपको दिवाली का गिफ्ट दूंगा, जीएसटी को कम करूंगा। 5 साल आपने 7 साल आपने खून चूसा और फिर आप कहते हो कि दिवाली का तोहफा दूंगा। बिहार के युवाओं से कहते हो कि देखो हमने आपको कम रेट में डेटा दिया, मगर बिहार के युवाओं से आप ये नहीं कहते हो कि आप 24 घंटा इंस्टाग्राम पे इसलिए हो क्योंकि हमने आपको नौकरी नहीं दी, मोदी सरकार ने, निजी सरकार ने वो नौकरी दी। क्या आप क्या सोचते हो? आपका प्रधानमंत्री, हमारा प्रधानमंत्री कह रहा है कि बिहार के युवाओं को बहुत फायदा दिलवाया, आप जितना टाइम इंस्टाग्राम पे रहना चाहते हो रह सकते हो। क्या सोचते हो कि बिहार के युवा को इंस्टाग्राम से फायदा हो रहा है क्या? फेसबुक पे बैठकर रील देखकर बिहार की प्रगति हो रही है क्या? नहीं, इनको देना पड़ रहा है, क्योंकि अगर आप इन्होंने आपका टाइम जाया नहीं किया, इंस्टाग्राम पे आपको नहीं रखा, फेसबुक पे आपको नहीं रखा, तो आप प्रधानमंत्री जी के घर के सामने, नीतीश जी के घर के सामने पहुंच जाओगे और कहोगे भैया हमें रोजगार दो। तो ये आपको घुमराया जा रहा है। ಅರೆ ಆಲೂಗಡ್ಡೆಯಿಂದ ಬಂಗಾರ ತೆಗಿಯೋ ತಲಿಯಲ್ಲೇನ್ರಿ ಅದು, ಅಂಥ ಬ್ರೇನ್ ಅದು. ಇನ್ನು ಅದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತೈತೆ ಹೇಳ್ರಿ? ಬರೇ ಬೇಸ್ಲೆಸ್ ಸ್ಟೇಟ್ಮೆಂಟ್ಗಳು. ಇವ್ರು ನೋಡ್ರಿ, ಇವ್ರು ಹೋಗಿ ಭಾರತದ ಪ್ರಧಾನಿ ಆಗಬೇಕಂತ ಹೆಂಗದ ನೋಡ್ರಿ. ಈ ಬಿಹಾರದಾಗ ಈ ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರನ್ನು ರ್ಯಾಲಿ ಎಲ್ಲ ಮಾಡಿದ್ರಪ್ಪ. ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರು ಉತ್ತರ ಪ್ರದೇಶದಾಗ ರಾಮ ಮಂದಿರ ಆಗೈತಿ, ಬಿಹಾರದಾಗ ಸೀತಾ ಮಂದಿರನು ಆಗಬೇಕು ಅಂತ ಹೇಳ್ತಾರ. जब महाकाल का आनंद आ गया, काशी विश्वनाथ का आनंद आ गया, अयोध्या में भगवान राम के जन्म स्थान का आनंद आ गया, तो हमारी सीता माता का भी बिहार में भव्य तीर्थ मिलेगा। जोरदार अभिनंदन माता सीता मैया के लिए। और जब सीता मैया को आशीर्वाद मिले, सीता मैया का आशीर्वाद सबको मिलेगा, तो कृष्ण कन्हैया ने क्या बिगाड़ा?
जमुना जी का कृष्ण कन्हैया सबकी आंखों का तारा। बोलो कृष्ण कन्हैया लाल की। तो मथुरा में मुस्कुराना चाहिए कि नहीं मुस्कुराना चाहिए? ಇನ್ನೊಂದು ಕಡೆ ಡೆಲ್ಲಿ ಸಿಎಂ ರೇಖಾ ಗುಪ್ತಾ ಆರ್ಜೆಡಿ ಪಕ್ಷದ ಚಿಹ್ನೆ ಸೀಮೆ ಎಣ್ಣೆ ಲ್ಯಾಂಪ್ ಹೋಗಿ LED ಲೈಟ್ ಬಂದೈತಿ ಅಂತ ಕಾಲೆಳೆದು ಬಿಟ್ರು. अफसोस केवल इस बात का है कि सालों तक कुछ लालटेन वालों ने इसे अंधेरे में डुबो के रखा। परंतु चिंता मत कीजिए, लालटेन में केरोसिन खत्म हो गया है। अब तो LED का जमाना है भैया, तो अब तो LED जलेगी और रोशनी ही रोशनी होगी। कोई आजकल के जमाने में लालटेन लेता है क्या? आप लोगों ने देखा पिछले 20 साल में जो अंधेरे में डूबा हुआ बिहार था, उसको आदरणीय नरेंद्र मोदी जी के नेतृत्व ने और नीतीश कुमार जी के सरकार ने कैसे धीरे धीरे बिहार को आगे लेकर के आए हैं। मैं पूछना चाहती हूं, क्या कारण था कि बिहार वर्षों तक तकलीफ में रहा? क्यों? क्योंकि जो लोग सत्ता में थे लालटेन के टाइम, उनको तो केवल अपना घर भरना था, उनको तो अपने घर में अपना काम करना था, अपना भाई भतीजा बेटा बेटी बीवी केवल उनका चिंता था। कभी गरीब का चिंता किया क्या? कभी नहीं किया। अगर गरीब की चिंता की होती तो बिहार में गरीबी नहीं होती। आजादी के इतने सालों बाद, सालों तक हमारे भारत देश में देश की बहन बेटियां खुले में शौचालय जाती थी। कभी किसी ने चिंता की? चिंता की तो नरेंद्र मोदी ने की, जिनके प्रधानमंत्री बनने के बाद करोड़ों शौचालय पूरे देश में खोले गए कि नहीं खोले गए? बिहार को आगे लेके जाने के लिए मोदी जी ने 18 लाख करोड़ का फंड दिया। कभी लालूआ ने दिया क्या? कभी नहीं दिया। जो आज दाना डाल रहे हैं, हम ये दे देंगे, हर घर में नौकरी दे देंगे। अरे झूठवा, तुम तो नौकरी की जगह जमीन लेते हो, तब नौकरी देते हो ना। कोई ऐसे देता है क्या नौकरी? इतना झूठा है। और देखिए तो अब कितना वादा कर रहा है। ಇದನ್ನು ಆ ಜುಬೇರ ಏನೇನೋ ಮಾಡಿ ಫೇಕ್ ನ್ಯೂಸ್ ಹರಡ್ಲಿಕ್ಕ ಹಬ್ಬಸ್ಲಿಕ್ಕ ನೋಡ್ದ, ಆದ್ರ ಅದಾಗ್ಲಿಲ್ಲ ಬಿಡ್ರಿ. ಇನ್ನು ಮೋದಿಜಿ ಏನ್ರಿ ಸುಮ್ಮನೆ ಬಿಟ್ಬಿಡ್ತಾರ ಅಂತ ತಿಳ್ಕೊಂಡ್ರೆ ನೀವು? ರಾಹುಲ್ ಗಾಂಧಿ ಭಾಷಣ ಮಾಡಿದ ಮೇಲೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಸರಿಯಾಗಿ ಕೊಟ್ರು ನೋಡ್ರಿ. आरजेडी कांग्रेस के लिए ऐसी बेशर्मी से बोल रहे हैं। उनके लिए तो छठी मैया की पूजा एक ड्रामा है, नौटंकी है। आप उनकी बातों से सहमत है क्या? ऐसे लोगों को सजा दोगे कि नहीं दोगे? जो माताएं बहनें निर्जला इतना लंबा व्रत रखती है, जो गंगा जी में खड़ी होकर सूर्य देव को अर्घ्य देती है, वो आरजेडी कांग्रेस की नजर में वो तो ड्रामा करती है। क्या बिहार की माताएं बहनें, सारी माताएं बहनें मुझे जवाब दीजिए, क्या बिहार की माताएं बहनें छठी मैया का ये अपमान बर्दाश्त करेगी क्या? साथियों, ये हर उस व्यक्ति का अपमान है जो छठी मैया में श्रद्धा रखता है। और मैं जानता हूं छठ पूजा के इस अपमान को बिहार चुनाव नहीं, आने वाले सैकड़ों साल तक भूलने वाला नहीं है। मैं छठी मैया की भक्ति को समझता हूं और इसलिए कहता हूं,
सैकड़ों साल तक इस अपमान को छठी मैया की पूजा करने वाला कोई नहीं भूलेगा। ಹಾ, ಈಗ ಬಿಹಾರದಾಗ ಮಂದಿದೆಲ್ಲ ಅಭಿಪ್ರಾಯ ಏನಾಗಿರಬಹುದು ಅಂತ ನಿಮಗೆ ಇನ್ನೂ ಏನಾರ ಸಂಶಯ ಇತ್ತು ಅಂತಂದ್ರ ಆಯ್ತು ಬಿಡ್ರಿ, ಸರಿ, ಇನ್ನ ಒಂದು ವಿಡಿಯೋ ಐತಿ, ಅದನ್ನು ನೋಡ್ಕೊಂಡ್ ಬಿಡ್ರಿ. कौन नेता अच्छा लगेला? नरेंद्र मोदी, नीतीश कुमार, तेजस्वी यादव, लालू? कौन नेता बताई भाई, करके अच्छा लगेला? अरे अच्छा, तो अपना अपना जाति के सब कोई कहेला जी हाँ जी हमारा जाति जीत जाए तो हम लोग को कुछ ऐसी रही ना। हाँ। अपने जाति के कोई अपने जाति के दिया जाए, अपने जाति के नहीं दिया तो कौन जाति है आपके? हमके जाति तो लालू जाति। आपके लालू वाल जाति है। आपकी कौन जाति है? लालू यादव जाति है। तो नहीं कहते आपकी कौन जाति है? तो लालू यादव की जाति देख कर देव या फिर मतलब काम के कैले बा ओकर देखे दे? लालू यादव काम कैले बाड़न आप लोग कहते? मोदी काम के काम कैले बा? मोदी काम कैले बाड़न। और आप वोट देव जाति देख कर? नहीं, ऐसे ही पूछा था, अच्छी बात बा जौन आप लोग के मन में बा। के काम कैले बा? काम कैले बा मोदी, तो हमने के ಇಷ್ಟೇ ನೋಡ್ರಿ, ಮೋದಿಜಿ ವೋಟ್ ಚೋರಿ ಹೆಂಗ್ ಮಾಡ್ತಾರಂತ ಹೇಳಿ ಗೊತ್ತಾಯ್ತಲ್ಲ. ಆದ್ರೂ ಏನೇ ಹೇಳ್ರಪ್ಪ, ನಮ್ಮಲ್ಲೂ ಒಂದಷ್ಟು ರಾಜಕಾರಣಿಗಳದಾರ. ನಾನಿರುವುದೇ ನಿಮಗಾಗಿ ಅಂತ ಹಾಡಿ ಆಸೆ ತೋರಿಸಿ ಅಧಿಕಾರಕ್ಕೆ ಬರ್ತಾರ. ಆಮೇಲೆ ಕಣ್ಣೀರ ಧಾರೆ ಅಂತ ಹೇಳಿ ಸುಮ್ಮನೆ ದೂರ ಕುಂತ ಹಾಡ್ತಾರ. ಕಣ್ಣೀರ್ ಒರೆಸ್ಲಿಕ್ಕೂ ಹೋಗುದಿಲ್ಲ, ಕಣ್ಣೀರ್ ಬಂದ್ ಬತ್ ಹೋಗುವಂಗ್ ಮಾಡ್ಬಿಡ್ತಾರ. ನೋಡ್ರಿ, ಆ ಜಮೀರ್ ಸಾಹೇಬ್ರ ಆಪ್ತ ಯಾರೋ ಅಂತ ರೈತರಿಗೆ ಹೆಂಗ್ ಕತಿ ಹೊಡೆದು ಮೋಸ ಮಾಡ್ಯಾನಂತ ಹೇಳಿ ಜಮೀರ್ ಅಣ್ಣನ್ ಬಲ್ಲಿ ಹೋಗಿ ಕೇಳಿದ್ರ ಕೇರ್ಲೆಸ್ ಉತ್ತರ. ನಿಮ್ಮ ವ್ಯವಹಾರ ನಾವೇನ್ ಮಾಡಕ್ಕಾಗ್ತದೆ? ನಿಮ್ಮ ವ್ಯವಹಾರ ನಾವೇನ್ ಮಾಡಕ್ಕಾಗ್ತದೆ? ಕೇಸ್ ಹಾಕಿದೀರಾ ನೀವು ಮಾಡಿ, ನೀವು ನಿಮ್ಮ ವ್ಯವಹಾರ ನಾವೇನ್ ಮಾಡಕ್ಕಾಗ್ತದೆ? ಕೇಸ್ ಹಾಕಿದೀರಾ ನೀವು ಮಾಡಿ, ನೀವು ತಕ್ಷಣ ಬಿಟ್ಟು ಕಳಿಸ್ತೇವೆ. ನಾವ್ ಏನನ್ನ ಮಾಡೋದು? 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ದೀವಿ 2-3 ತಿಂಗಳಿಂದ. ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನಾವು ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರು ಬಿಡ್ತಾ ಇದ್ರು ಮಾಡಿದ್ರೆ ಹೇಳಕ್ಕಲ್ಲ. ನಮ್ದು 2 ಕೋಟಿ ಯಾಕಣ ಮುನಿಸ್ತೋದು? ಕಳ್ಳರ ಸಪೋರ್ಟ್ ಮಾಡೋದವ್ರು, ಕಳ್ಳರ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಜೈಪೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವ್ರು. ನನಗೆ ನ್ಯಾಯ ಬರುವಂತ ಇಲ್ಲ ಅಣ್ಣ, ನಾನು ಸಾಯೋದಂತ ಗ್ಯಾರಂಟಿ ಅಣ್ಣ. ನಾಳೆ ಸಾಯಂಕಾಲವರೆಗೂ ನಾನು ಟೆಕ್ನಾಲಜಿ ಪಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತ ಗ್ಯಾರಂಟಿ, ನೇರ ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹಮದ್. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಿ ಅಣ್ಣ. ನಮ್ಮ ಪ್ರಾಣ ಇಂತ ಇದ್ದಾರೆ ನಮ್ಮ ಮನೆ ಹತ್ರ. ನಮ್ಗೆ 2-3 ಮಕ್ಕಳು ಇದ್ದಾರೆ. ಎಲ್ಲ ಭಯ ಬಿಟ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿರೋಕ್ಕೆ. ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ 3 ತಿಂಗಳಿಂದ. ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯ ಅಂತಾರೆ. ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ. ನಾನೇನೋ ಪೊಲೀಸ್ ಅವ್ನು ಕೇಳ್ಕೊಂಡು ನಾನು ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ರಾಜ್ಯ ಏನೋ ಸಹಾಯ ಮಾಡ್ಕೊತಾ ಇದ್ವಣ್ಣ. ಅವ್ರ ಜೊತೆಗೆ ಇವ್ರು ಏನಕ್ಕೆಲ್ಲ ಬರ್ಬೇಕಾಗಿತ್ತು? ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಾನ ಬಂದಿರೋದು. ಏನಣ್ಣ ಮಾಡೋದು? ನೋಡೋಣ ರೈತರು ಎಷ್ಟು ಜನ, ನೋಡೋಣ ಎಷ್ಟು ಜನಕ್ಕೆ ಸತ್ತೋಗೋದು ಒಂದೇ ಭರವಸೆ ಅಣ್ಣ. ನೋಡ್ರಿ ಎಂಥ ಜನ ನಾಯಕರನ್ನ ಆರಿಸಿ ತಂದಿವಂತ ಹೇಳಿ ಎಲ್ಲಾ ನಮ್ಮ ಕರ್ಮ ನೋಡ್ರಿ. ಹಂಗಂತ ಹೇಳಿ ನೆಕ್ಸ್ಟ್ ಸಲ ಚುನಾವಣೆ ಟೈಮ್ನ್ಯಾಗ ಇದನ್ನೆಲ್ಲ ನೆನಪಿಟ್ಕೊಡ್ರೆ ಮರಿಬೇಡ್ರೆ. ಮತ್ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.